ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದಲ್ಲಿ ಸೂಕ್ಷ್ಮಜೀವಿಗಳ ಉಪಯೋಗಗಳ ಬಗ್ಗೆ ಚಟುವಟಿಕೆ. ಒಂದನೇ ಉಪಯೋಗ ಏನಪ್ಪ ಅದು? ಸೂಕ್ಷ್ಮಜೀವಿಗಳ ಉಪಯೋಗ ಏನು? ಹಾಲನ್ನು ಮೊಸರಾಗಿಸುತ್ತವೆ. ಮೊಸರಾಗಿಸುತ್ತವೆ. ಸರಿ, ಹಾಲನ್ನು ಮೊಸರಾಗಿಸುವ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾದ ಹೆಸರೇನು? ಬ್ಯಾಕ್ಟೀರಿಯಾದ ಹೆಸರೇನು? ಲ್ಯಾಕ್ಟೋಬೆಸಿಲಸ್. ಯಾವುದೇಳು? ಜೋರಾಗಿ ಹೇಳು. ಲ್ಯಾಕ್ಟೋಬೆಸಿಲಸ್. ಬಾ. ಸೂಕ್ಷ್ಮಜೀವಿಗಳ ಮತ್ತೊಂದು ಉಪಯೋಗ ಬ್ರೆಡ್ ಮತ್ತು ಕೇಕ್ ತಯಾರಿಕೆಗೆ ಬಳಸ್ತಾರೆ ಅಲ್ವಾ? ಸರಿ, ಬ್ರೆಡ್ ಮತ್ತು ಕೇಕ್ಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂತಹ ಸೂಕ್ಷ್ಮಜೀವಿ ಒಂದು ರೀತಿಯ ಶಿಲೀಂಧ್ರ. ಅದರ ಹೆಸರೇನು? ಜೋರಾಗಿ ಹೇಳು. ಬಾ. ನೆಕ್ಸ್ಟ್. ಸೂಕ್ಷ್ಮಜೀವಿಗಳ ಮತ್ತೊಂದು ಉಪಯೋಗ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳನ್ನು ಏನು ಮಾಡ್ತವೆ? ವಿಘಟಿಸ್ತವೆ. ತ್ಯಾಜ್ಯಗಳನ್ನು ತ್ಯಾಜ್ಯಗಳನ್ನು ವಿಘಟಿಸುತ್ತವೆ. ಅಂದರೆ ಅವು ನಶಿಸಿ ಹೋಗುವಂತೆ ಮಾಡುತ್ತವೆ ಅಂತ. ಸರಿ, ಬಾರ್ಪುಟ. ನೆಕ್ಸ್ಟ್. ಸೂಕ್ಷ್ಮಜೀವಿಗಳ ಮತ್ತೊಂದು ಉಪಯೋಗ ಹಲವು ಔಷಧಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಹಲವು ಔಷಧಗಳ ತಯಾರಿಕೆಗೆ ಸೂಕ್ಷ್ಮಜೀವಿಗಳನ್ನು ಬಳಸ್ತಾರೆ. ತಯಾರಿಕೆಗೆ ತಕಿಲಿ ತಾಬರಿರ್ಬೇಡ ಕಣ. ಹಾಗೆ ಇಲ್ಲಿ ಯಾವ ಕಿಳಿಯ ತಯಾರಿಕೆಗೆ ಬಳಸುವರು. ಬಳಸುತ್ತಾರೆ, ಬಳಸುವರು, ವಾರು. ಬಳಸು ಇರಲಿ, ಅದನ್ನೇ ಕಳಿಸ್ತೀಯ. ಬಳಸುವರು. ಬಾ. ನೆಕ್ಸ್ಟ್. ಸೂಕ್ಷ್ಮಜೀವಿಗಳ ಮತ್ತೊಂದು ಉಪಯೋಗ ನೈಟ್ರೋಜನ್ ಸ್ಥಿರೀಕರಣಕ್ಕೆ. ಕಾರಣ ಆದಮೇಲೆ ಸ್ಥಿರೀಕರಣಕ್ಕೆ ಅಥವಾ ಸ್ಥಿರೀಕರಿಸುತ್ತವೆ. ಸ್ಥಿರೀಕರಣಕ್ಕೆ ಬರೀ ಹೋಗಿ. ಕಾವತ್ತು ಕೊಡು. ನೆಕ್ಸ್ಟ್. ನೈಟ್ರೋಜನನ್ನು ಸ್ಥಿರೀಕರಿಸ್ತವೆ ಅಂದರೆ ಮಣ್ಣಿಗೆ ನೈಟ್ರೋಜನನ್ನು ಅವು ಸ್ಥಿರೀಕರಿಸುವ ಕೆಲಸವನ್ನು ಸೂಕ್ಷ್ಮಜೀವಿಗಳು ಮಾಡ್ತವೆ ಅಂತ. ಮುಂದಿನ ಉಪಯೋಗ
ದೋಸೆ, ಇಡ್ಲಿ, ದೋಸೆ ಇಡ್ಲಿ ಹಿಟ್ಟು ಹುದುಗುವಿಕೆಗೆ. ಇಡ್ಲಿ ಹಿಟ್ಟು ಹುದುಗುವಿಕೆಗೆ. ಆಲ್ಸೋ ಇಡ್ಲಿ ಹಿಟ್ಟು ಹಿಟ್ಟು ಹುದುಗುವಿಕೆಗೆ. ಹುದುಗುವಿಕೆಗೆ ಕಾರಣ ಆಗ್ತವೆ ಅಲ್ವಾ. ಅಲ್ಲಿ ಹುದುಗುವಿಕೆ ಇದೆಯಲ್ಲ, ಯು ಬರ್ದೀಯಾ, ಹೂ 2 ಹೂ, ಹೂ ಬರಿ, ಅದು ಹಾಗೆ ಸರಿ. ಹುದುಗುವಿಕೆಗೆ ಕಾರಣ ಅಂದರೆ ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟು ನಾವು ರುಬ್ಬಿಟ್ರೆ, ರಾತ್ರಿ ರುಬ್ಬಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಜಾಸ್ತಿ ಆಗಿರುತ್ತೆ. ಆ ಜಾಸ್ತಿ ಆಗಿರಲಿಕ್ಕೆ ಕಾರಣ ಈ ಸೂಕ್ಷ್ಮ ಜೀವಿಗಳು ಕಾರಣ ಅಂತ. ನೆಕ್ಸ್ಟ್, ಮದ್ಯ, ವೈನ್, ಮತ್ತು ಅಸಿಟಿಕ್ ಆಮ್ಲ. ಆಮ್ಲ ತಯಾರಿಕೆಗೆ ಬಳಸ್ತಾರೆ ಇವನ್ನ. ಅಸಿಟಿಕ್ ಆಮ್ಲ ತಯಾರಿಕೆಗೆ. ಈ ಕಡೆಗೆ ಬರಿ. ಅಸಿಟಿಕ್ ಆಮ್ಲ ತಯಾರಿಕೆಗೆ ಸಾಕು. ಕೆಲವೊಂದು ಸೂಕ್ಷ್ಮಜೀವಿಗಳನ್ನು ಮದ್ಯ ತಯಾರಿಕೆಯಲ್ಲಿ, ವೈನ್ ತಯಾರಿಕೆಯಲ್ಲಿ ಮತ್ತು ಅಸಿಟಿಕ್ ಆಮ್ಲ ತಯಾರಿಕೆಯಲ್ಲಿ ಬಳಸ್ಕೊಳ್ತಾರೆ. ಬರಪ ಈಸ್ಟ್ ಅಂತಕ್ಕಂಥ ಸೂಕ್ಷ್ಮಜೀವಿಗಳ. ನೆಕ್ಸ್ಟ್, ಮತ್ತೊಂದು ಸೂಕ್ಷ್ಮಜೀವಿಗಳ ಉಪಯೋಗ ಅಂದರೆ ಪ್ರತಿಜೈವಿಕಗಳ ತಯಾರಿಕೆಗೆ. ಪ್ರತಿಜೈವಿಕಗಳ ತಯಾರಿಕೆಗೆ. ಸರಿ, ಪ್ರತಿಜೀವಿಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ಕೊಳ್ತಾರೆ ಅಂತ. ಬರಪ್ಪ ನೆಕ್ಸ್ಟ್, ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ತಾರೆ ಕೆಲವೊಂದು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಫಲವತ್ತತೆ ಹೆಚ್ಚಿಸಲು. ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ತವೆ. ಹಾಗೆಯೇ ನೆಕ್ಸ್ಟು ಸೂಕ್ಷ್ಮಜೀವಿಗಳ ಮತ್ತೊಂದು ಉಪಯೋಗ ಅಂದರೆ ಪರಿಸರದ ಸ್ವಚ್ಛತೆಯನ್ನು ಕಾಪಾಡ್ತವೆ. ಪರಿಸರದ ಸ್ವಚ್ಛತೆಯನ್ನು ಕಾಪಾಡ್ತವೆ. ಪರಿಸರವನ್ನು ಕ್ಲೀನ್ ಮಾಡ್ತವೆ. ಕಸ ಕಡ್ಡಿಗಳು ನಶಿಸಿ ಹೋಗುವಂತೆ ಮಾಡ್ತವೆ. ಸತ್ತ ಯಾವುದೇ ರೀತಿಯ ಪ್ರಾಣಿ ಇರ್ಬೋದು, ಸಸ್ಯ ಇರ್ಬೋದು, ಅವುಗಳನ್ನು ವಿಘಟಿಸಿ ಮಣ್ಣಿಗೆ ಸೇರಿಸ್ತವೆ. ಆ ಮೂಲಕ ಪರಿಸರವನ್ನು ಸ್ವಚ್ಛಗೊಳಿಸ್ತವೆ. ಅಲ್ಲಿ ಪರಿಸರ ಬಿಟ್ಟಿದೆ ಪುಟ ನೋಡು. ಪರಿಸರವನ್ನು ಅಡ್ಜಸ್ಟ್ ಮಾಡ್ತೀಯಾ? ಮಾಡೋದು. ಪರಿಸರವನ್ನು ಸ್ವಚ್ಛಗೊಳಿಸುವುದು. ಹೀಗೆ ಇನ್ನೂ ಅನೇಕ ಸೂಕ್ಷ್ಮಜೀವಿಗಳಿಂದ ಇನ್ನೂ ಅನೇಕ ಉಪಯೋಗಗಳಿದ್ದಾವೆ. ಸದ್ಯಕ್ಕೆ ಇಷ್ಟು ಸೂಕ್ಷ್ಮಜೀವಿಗಳಿಂದ ಆಗ್ತಕ್ಕಂಥ ಉಪಯೋಗಗಳನ್ನು ನಾವು ನೋಡಿದ್ದೀವಿ. ಒಂದೊಂದಾಗಿ ಹೇಳಿ. ಸೂಕ್ಷ್ಮಜೀವಿಗಳು ಒಂದೊಂದಾಗಿ ಉಪಯೋಗಗಳನ್ನು ಹೇಳಿ. ಎರಡನೇದು ಜೋರಾಗಿ ಹೇಳಿ. ನೈಟ್ರೋಜನ್ ಸ್ಥಿರೀಕರಣಕ್ಕೆ, ದೋಸೆ ಇಡ್ಲಿ ಹಿಟ್ಟು ಹುದುಗುವಿಕೆಗೆ ಕಾರಣ, ಮದ್ಯ ವೈನ್ ಅಸಿಟಿಕ್ ಆಮ್ಲ ತಯಾರಿಕೆಗೆ, ಪ್ರತಿಜೈವಿಕ ತಯಾರಿಕೆಗೆ, ಮಣ್ಣಿನ ಫಲವತ್ತತೆ ಹೆಚ್ಚಿಸಲು, ಪರಿಸರವನ್ನು
ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಪರಿಸರವನ್ನು ಸ್ವಚ್ಛಗೊಳಿಸುವುದು, ಇವೆಲ್ಲವೂ ಸಹ ಸೂಕ್ಷ್ಮಜೀವಿಗಳ ಉಪಯೋಗಗಳು. ಸೊ ನೆಕ್ಸ್ಟು ಮುಂದಿನ ಚಟುವಟಿಕೆಯಲ್ಲಿ ಸೂಕ್ಷ್ಮಜೀವಿಗಳಿಂದ ಆಗ್ತಕ್ಕಂತಹ ಹಾನಿಗಳನ್ನು ನೋಡೋಣ.